ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೃಷ್ಣವೇಣು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಗೋವಿಂದನ ಚರಣಕಮಲಗಳಿಗೆ ವಂದಿಸುತ್ತಾ ಇವತ್ತು ನಾವು ಗೀತಾಮೃತ ಸಾರದಲ್ಲಿ ಅರ್ಜುನ ವಿಷಾದ ಯೋಗದ ಮೊದಲನೇ ಅಧ್ಯಾಯದ 8ನೇ ಶ್ಲೋಕವನ್ನು ನೋಡಿ ಅರ್ಥೈಸಿಕೊಳ್ಳೋಣ. ಮೊದಲನೇ ಶ್ಲೋಕ ಈ ರೀತಿಯಾಗಿದೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. 7ನೇ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೈನ್ಯದ ಪ್ರಮುಖ ಯೋಧರನ್ನು ದ್ರೋಣಾಚಾರ್ಯರಿಗೆ ಪರಿಚಯಿಸುತ್ತಾ 8ನೇ ಶ್ಲೋಕದಲ್ಲಿ ಮುಂದುವರೆದು ಆ ವೀರ ಯೋಧರನ್ನು ಗುರುತಿಸಿ ಹೇಳ್ತಾನೆ. ದ್ರೋಣಾಚಾರ್ಯರ ಬಳಿ ನಿಮ್ಮನ್ನು ಸೇರಿಸಿ ಭೀಷ್ಮ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ವಿಕರ್ಣ ಮತ್ತು ಭೂರಿಶ್ರವಸರಂತಹ ಅಜೇಯ ವೀರರು ತನ್ನ ಪರವಾಗಿ ಯುದ್ಧ ಮಾಡಲು ಸಿದ್ಧರಿದ್ದಾರೆ ಅಂತ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಇವರೆಲ್ಲರೂ ಯುದ್ಧದಲ್ಲಿ ಜಯಶೀಲರಾಗುವ ಸಾಮರ್ಥ್ಯವನ್ನು ಹೊಂದಿದವರು ಅಂತಲೂ ಸಹ ಹೇಳ್ತಾನೆ ಎಂಬುದಾಗಿ ಈ ಶ್ಲೋಕ ನಮಗೆ ಅರ್ಥವನ್ನು ನೀಡುತ್ತೆ. ತನ್ನ ಸೈನ್ಯದ ಬಲವನ್ನು ದ್ರೋಣಾಚಾರ್ಯರಿಗೆ ವಿವರಿಸುತ್ತಿದ್ದಾನೆ ದುರ್ಯೋಧನ. ತನ್ನ ಕಡೆಗೆ ಭೀಷ್ಮ ಮತ್ತು ದ್ರೋಣರಂತಹ ಮಹಾನ್ ವೀರರಿದ್ದಾರೆ ಮತ್ತು ಅವರೆಲ್ಲರೂ ಯುದ್ಧದಲ್ಲಿ ಗೆಲ್ಲಲು ಸಮರ್ಥರಾಗಿದ್ದಾರೆ. ಆದ್ದರಿಂದ ಪಾಂಡವರ ಸೈನ್ಯದ ವಿರುದ್ಧ ತಮ್ಮ ಜಯ ಖಚಿತ ಎಂಬ ವಿಶ್ವಾಸವನ್ನು ದುರ್ಯೋಧನ ಇಲ್ಲಿ ವ್ಯಕ್ತಪಡಿಸ್ತಾನೆ. ಅಷ್ಟೇ ಅಲ್ಲದೆ ದುರ್ಯೋಧನ ಇಲ್ಲಿ ತನ್ನ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರೋ ವೀರರ ಸಂಖ್ಯೆ ಹೆಚ್ಚಿದೆ ಅಂತ ಸಹ ಉಲ್ಲೇಖಿಸ್ತಾನೆ. ವಾಸ್ತವವಾಗಿ ತನ್ನ ವೈಯಕ್ತಿಕ ಆಸೆಯನ್ನು ಪೂರೈಸಿಕೊಳ್ಳೋಕೆ ತಾನು ಈಗಾಗಲೇ ಅನೇಕ ವೀರರ ಜೀವಗಳನ್ನು ಪಣಕ್ಕಿಟ್ಟಿದ್ದೇನೆ ಎಂದು ಹೇಳುವ ದುರ್ಯೋಧನ ಆಂತರಿಕ ಧ್ವನಿಯನ್ನು ಇದು ಸೂಚಿಸುತ್ತೆ. ದುರ್ಯೋಧನ ಇಲ್ಲಿ ಅನೇಕ ವೀರರನ್ನು ಕಳೆದುಕೊಳ್ಳಬೇಕಾದರೆ ಅವನಿಗೆ ಸುಲಭವಾದ ಗೆಲುವು ಸಿಗೋದಿಲ್ಲ, ನಷ್ಟವೂ ಕೂಡ ಉಂಟಾಗುತ್ತೆ. ದ್ರೋಣರನ್ನು ತುಂಬ ಅಪಮಾನ ಮಾಡಿದ್ದೇನೆಂದು ಭಾವಿಸಿದ ದುರ್ಯೋಧನ ಈಗ ಸಮಾಧಾನಕರ ವಿಧಾನಕ್ಕೆ ಇಳಿದು ಕೌರವ ಸೇನೆಯ ವೀರರ ಸಾಲಿನಲ್ಲಿ ದ್ರೋಣರು ಮೊದಲಿಗರೆಂದು ಹೇಳುತ್ತಾನೆ. ಸಮಜಾಯಿಷಿ ನೀಡಬೇಕಲ್ಲ, ಹಾಗಾಗಿ. ನಂತರ ಭೀಷ್ಮ ಇಲ್ಲಿ ಸ್ವಯಂಚಾಲಿತ ಆಯ್ಕೆ. ಆದರೆ ಮುಂದಿನ ಆಯ್ಕೆಯು ಇಲ್ಲಿ ನಮಗೆ ದುರ್ಯೋಧನದ ಪಕ್ಷಪಾತವನ್ನು ತೋರಿಸಿಕೊಡುತ್ತೆ. ಕರ್ಣನನ್ನು ಕೃಪಾಚಾರ್ಯರಿಗಿಂತ ಮೊದಲು ಉಲ್ಲೇಖಿಸುತ್ತಾನೆ. ನನ್ನ ಶತ್ರುವಿನ ಶತ್ರು ನನ್ನ ಸ್ನೇಹಿತ ಎಂದು. ಈ ಲೆಕ್ಕಾಚಾರದಿಂದ ತನ್ನ ಸ್ನೇಹಿತನಾದ ಕರ್ಣನ ದೊಡ್ಡ ಅಭಿಮಾನಿಯಾಗಿರುವ ದುರ್ಯೋಧನನು ಕರ್ಣನ ಹೆಸರನ್ನು ಮೊದಲೇ ಉಲ್ಲೇಖಿಸುತ್ತಾನೆ. ನಂತರ ತನ್ನ ತಪ್ಪನ್ನು ಅರಿತುಕೊಂಡ ದುರ್ಯೋಧನ ಕೃಪಾಚಾರ್ಯರಿಗೆ ಯುದ್ಧಗಳಲ್ಲಿ ಯಾವಾಗಲೂ ವಿಜಯಶಾಲಿಯಾಗುವ ಯೋಧ ಎಂಬ ಬಿರುದನ್ನು ಸಹ ಸೇರಿಸ್ತಾನೆ. ಇಲ್ಲಿ ದುರ್ಯೋಧನ ಹೇಳಿದ ಈ ವೀರ ಯೋಧರಲ್ಲಿ ಈಗಾಗಲೇ ದ್ರೋಣಾಚಾರ್ಯರ ಬಗ್ಗೆ ಹೇಳಿದ್ದೇನೆ, ಹಾಗಾಗಿ ಮತ್ತೆ ಅದನ್ನು ಹೇಳೋದಿಲ್ಲ. ಮುಂದುವರೆದು ಭೀಷ್ಮರಿಂದ ಅವರ ವ್ಯಕ್ತಿಗತ ಪರಿಚಯವನ್ನು ನೋಡೋಣ. ಪಿತಾಮಹ ಭೀಷ್ಮ ಇಡೀ ಮಹಾಭಾರತದಲ್ಲಿ ಅತ್ಯಂತ ನಿಷ್ಠುರ, ಪ್ರಾಮಾಣಿಕ, ವಿದ್ವಾಂಸ, ನೀತಿವಂತ ಮತ್ತು ಅತ್ಯಂತ ಶಿಸ್ತಿನ ವ್ಯಕ್ತಿ. ಗಂಗೆಯ ಪುತ್ರರಾದ ಭೀಷ್ಮರಿಗೆ ಗಾಂಗೇಯ, ಗಂಗಾಪುತ್ರ, ಶಾಂತವನ, ದೇವವೃತ ಎಂದು ಕೂಡ ಕರೆಯುತ್ತಾರೆ. ಒಮ್ಮೆ ಭೀಷ್ಮರ ತಂದೆ ಶಂತನು ಸತ್ಯವತಿಯನ್ನು ಭೀಷ್ಮರ ಬಳಿ ವಿವಾಹವಾಗಲು ಹೇಳಿದಾಗ ಭೀಷ್ಮ ತಾನು ಸಿಂಹಾಸನ ಏರುವುದಿಲ್ಲ ಮತ್ತು ಆಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ ಎಂಬ ಕಠಿಣ ಶಪಥವನ್ನು ಮಾಡ್ತಾರೆ. ಇದನ್ನೇ ಭೀಷ್ಮ ಪ್ರತಿಜ್ಞೆ ಎಂದು ಕೂಡ ಹೇಳ್ತಾರೆ. ಧರ್ಮನಿಷ್ಠೆಯಿಂದಾಗಿ ಭೀಷ್ಮ ಮಹಿಳೆಯರೊಂದಿಗೆ ಹೋರಾಡಲು ಹಿಂಜರಿದರು. ಇದೇ ಅವರ ಅವನತಿಗೆ ಕಾರಣ ಕೂಡ ಆಯಿತು. ಹಿಂದಿನ ಜನ್ಮದಲ್ಲಿ ಭೀಷ್ಮನನ್ನು ಮದುವೆಯಾಗಲು ಬಯಸಿದ ಅಂಬೆ ಮಹಾರಥಿಯಾಗಿರುವುದರ ಜೊತೆಗೆ ಅನೇಕ ಸ್ತ್ರೀಲಿಂಗ ಲಕ್ಷಣಗಳನ್ನು ಹೊಂದಿರುವ ಶಿಖಂಡಿನಿಯಾಗಿ ಜನಿಸ್ತಾಳೆ. ಅರ್ಜುನನು ಭಗವಾನ್ ಕೃಷ್ಣನ ಸಹಾಯದಿಂದ ಭೀಷ್ಮನ ಮುಂದೆ ವ್ಯೂಹವನ್ನು ಮುರಿದು ಶಿಖಂಡಿನಿಯನ್ನು ಕಳುಹಿಸಿದಾಗ ಭೀಷ್ಮ ಪಿತಾಮಹ ತಮ್ಮ ಆಯುಧಗಳನ್ನು ತ್ಯಜಿಸುತ್ತಾರೆ. ಅರ್ಜುನ ಭೀಷ್ಮರ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸ್ತಾನೆ. ಪ್ರತಿಯೊಂದು ಬಾಣವನ್ನು ಹೊಡೆಯುವಾಗಲೂ ಭೀಷ್ಮರು ಪ್ರತಿಯೊಂದು ಬಾಣವನ್ನು ಸಹ ಗುರುತಿಸಿ ಇದು ಅರ್ಜುನನಿಂದ ಬಂದಿದ್ದು, ಇದು ಶಿಖಂಡಿನಿಯಿಂದ ಬಂದಿದ್ದು ಅಂತ ಗುರುತಿಸುತ್ತಿದ್ದರು. ಬಾಣಗಳಿಂದ ಸಂಪೂರ್ಣವಾಗಿ ಚುಚ್ಚಲ್ಪಟ್ಟು ಧರಾಶಾಹಿಯಾದರು. ತನ್ನ ಇಚ್ಛೆಯ ಮೇರೆಗೆ ಮಾತ್ರ ತಾನು ಸಾಯಬಹುದು ಎಂಬ ತಾಯಿಯ ಆಶೀರ್ವಾದ ಭೀಷ್ಮರು ಅಷ್ಟು ಬಾಣಗಳ ಹೊಡೆತವನ್ನು ತಿಂದರೂ ಕೂಡ ಜೀವಂತವಾಗಿ ಇರಿಸಿತ್ತು. ಯುದ್ಧವು ದಕ್ಷಿಣಾಯಣದಲ್ಲಿ ನಡೆದ ಕಾರಣ ಸೂರ್ಯನು ದಕ್ಷಿಣಾಭಿಮುಖವಾಗಿ ಚಲಿಸುವಾಗ ಭೀಷ್ಮರು ಉತ್ತರಾಯಣದಲ್ಲಿ ಪ್ರಾಣ ತ್ಯಜಿಸಲು ನಿರ್ಧರಿಸುತ್ತಾರೆ. ಆ ಸಮಯದಲ್ಲಿ ಪ್ರಾಣ ತ್ಯಜಿಸಿದವರು ಉನ್ನತ ದಿವ್ಯ ಲೋಕಗಳಿಗೆ ಹೋಗುವ ಪುಣ್ಯಕಾಲ ಉತ್ತರಾಯಣದ ಕಾಲವಾಗಿತ್ತು. ಕರ್ಣ ಕುಂತಿಯ ಹಿರಿಯ ಮಗ. ಅವಳು ಕನ್ಯೆಯಾಗಿದ್ದಾಗ ದೈವಿಕ ಮಂತ್ರವನ್ನು ಪರೀಕ್ಷಿಸುವ ಸಲುವಾಗಿ ಪಠಿಸಿ ಸೂರ್ಯದೇವರನ್ನು ಪ್ರಾರ್ಥಿಸುವ ಮೂಲಕ ಕರ್ಣ ಜನಿಸ್ತಾನೆ. ಕವಚ ಮತ್ತು ಕುಂಡಲಗಳೊಂದಿಗೆ, ಅಂದರೆ ರಕ್ಷಾ ಕವಚ ಮತ್ತು ಕಿವಿಯೋಲೆಗಳು, ಇವುಗಳೊಂದಿಗೆ ಜನಿಸಿದವನನ್ನು ಕುಂತಿ ತನ್ನ ಮೇಲೆ ಆರೋಪ ಹೊರಿಸಬಹುದೆಂದು ಹೆದರಿ ನದಿಯಲ್ಲಿ ತೇಲಿಸಿ ಬಿಟ್ಟುಬಿಡ್ತಾಳೆ.
ಕರ್ಣ ಒಬ್ಬ ಮಹಾನ್ ಯೋಧ. ಅವನು ಪರಶುರಾಮರ ಬಳಿ ಶಿಕ್ಷಣವನ್ನು ಪಡಿತಾನೆ. ಪಾಂಡವರು ಮತ್ತು ದ್ರೋಣರು ಸ್ವತಃ ಅವನನ್ನು ತೀವ್ರವಾಗಿ ಅವಮಾನಿಸುತ್ತಾರೆ. ಯಾಕಂದರೆ ಅವನು ಸಾರಥಿಯಿಂದ ಬೆಳೆದವನು. ಹಾಗಾಗಿ ಕರ್ಣನನ್ನು ಸೂತಪುತ್ರ ಅಂತ ಕರೆದರು. ದುರ್ಯೋಧನನು ಕರ್ಣನನ್ನು ಅಂಗರಾಜ್ಯದ ಸ್ಥಳದಲ್ಲೇ ರಾಜನನ್ನಾಗಿ ಮಾಡ್ತಾನೆ ಮತ್ತು ಅವನನ್ನು ಪಾಂಡವರ ಜೀವಮಾನದ ಪರ್ಯಂತ ಶತ್ರುವನ್ನಾಗಿ ಕೂಡ ಮಾಡ್ತಾನೆ ದುರ್ಯೋಧನ. ಬಹುತೇಕ ಎಲ್ಲರೂ ದುರ್ಯೋಧನ ಮತ್ತು ಕರ್ಣರ ಸ್ನೇಹಕ್ಕೆ ಹೆಸರುವಾಸಿ ಅಂತ ಹೇಳ್ತಾರೆ. ಆದರೆ ಆಳವಾಗಿ ನೋಡಿದಾಗ ಇಲ್ಲಿ ನಿಸ್ವಾರ್ಥ ಸ್ನೇಹಕ್ಕಿಂತ ದುರ್ಯೋಧನದ ಸ್ವಾರ್ಥವೇ ತುಂಬಿ ತುಳುಕೋದು ಕಾಣಿಸುತ್ತೆ. ಎಲ್ಲರೂ ಕರ್ಣನನ್ನು ಸೂತಪುತ್ರ ಅಂತ ಹೇಳುವಾಗ ದುರ್ಯೋಧನ ಅವನತ್ತ ಸ್ನೇಹ ಹಸ್ತವನ್ನು ಚಾಚ್ತಾನೆ. ಆದರೆ ಯಾತಕ್ಕಾಗಿ? ಭೀಮನಿಗೆ ವಿರುದ್ಧವಾಗಿ ಅಥವಾ ಭೀಮನಿಗೆ ಸಮಾನವಾಗಿ ಹೋರಾಡಲು ಗದಾಧಾರಿಯಾಗಿ ತಾನೇ ಇದ್ದೇನೆ. ಆದರೆ ಅರ್ಜುನ ದ್ರೋಣಾಚಾರ್ಯರ ಅಪ್ಪಟ ಶಿಷ್ಯ, ಬಿಲ್ವಿದ್ಯಾ ಪ್ರವೀಣ, ಅವನನ್ನು ಎದುರಿಸಲು ಯಾರೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ದುರ್ಯೋಧನನಿಗೆ ಸಿಕ್ಕವನೇ ಕರ್ಣ. ಕರ್ಣನಿಗೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಬಿಲ್ಲುಗಾರ ತಾನೇ ಆಗಿರಬೇಕು ಅನ್ನೋ ಅಹಂ ಇತ್ತು. ಆ ಅಹಂ ಭಾವ ಧರ್ಮ ಅಧರ್ಮಗಳ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಅಡ್ಡಿ ಮಾಡಿತ್ತು. ಕರ್ಣನಿಗೆ ತನಗೊಂದು ಅಧಿಕಾರ ಸಿಕ್ಕು ಆ ಮೂಲಕ ತನ್ನನ್ನು ನಿಂದಿಸಿದವರ ಎದುರು ಸಮಾನವಾಗಿ ನಿಂತುಕೊಳ್ಳಬೇಕಿತ್ತು. ಇದಕ್ಕೆ ಸರಿಯಾಗಿ ದುರ್ಯೋಧನ ಕರ್ಣನಿಗೆ ಅಂಗರಾಜವನ್ನು ಕೊಟ್ಟು ಪಟ್ಟ ಕಟ್ಟಿದ. ದುರ್ಯೋಧನ ಕೇವಲ ಅರ್ಜುನನ ವಿರುದ್ಧ ಹೋರಾಡಲು ತನಗೊಬ್ಬ ಯೋಧ ಬೇಕು ಎಂದು ಕರ್ಣನ ಸ್ನೇಹ ಸಂಪಾದನೆ ಮಾಡಿದನೇ ಹೊರತು ನಿಸ್ವಾರ್ಥವಾಗಿ ಅಂತೂ ಅಲ್ಲ. ಸೂತಪುತ್ರ ಎಂದು ಎಲ್ಲರೂ ಕರ್ಣನನ್ನು ಹೀಯಾಳಿಸಿದಾಗ ಅಂಗರಾಜ್ಯವನ್ನು ಕೊಟ್ಟು ಮಹದುಪಕಾರ ಮಾಡಿದವನಂತೆ ಕಾಣುವ ದುರ್ಯೋಧನ ಆಗಲಿ ಅಥವಾ ತನ್ನನ್ನು ಸೂತಪುತ್ರ ಎಂದಾಗ ನೊಂದುಕೊಳ್ಳುವ ಕರ್ಣ ಆಗಲಿ ಆ ಸೂತರು ಅಭಿವೃದ್ಧಿ ಹೊಂದುವ ಹಾಗೆ ಯಾವುದಾದರೂ ಕೆಲಸವನ್ನು ಮಾಡಿದ್ದಾರಾ? ಇಲ್ಲ. ಹಾಗಾಗಿ ನನಗಿಲ್ಲಿ ಕರ್ಣ ಮತ್ತು ದುರ್ಯೋಧನರ ಸ್ನೇಹವನ್ನು ಅರ್ಥೈಸಿಕೊಂಡಾಗ ಪರಿಶುದ್ಧವಾದ ಸ್ನೇಹಕ್ಕಿಂತ ಸ್ವಾರ್ಥವೇ ಹೆಚ್ಚಾಗಿ ಕಾಣಿಸಿದೆ. ಕರ್ಣನ ನಂತರ ದುರ್ಯೋಧನ ಮತ್ತೊಬ್ಬ ವೀರರ ಹೆಸರನ್ನು ಹೇಳ್ತಾ ಹೋಗ್ತಾನೆ. ಅದನ್ನು ನೋಡೋದಾದರೆ ಅಶ್ವತ್ಥಾಮ ಬಲಿಯುರ್ಯಾಸೋ ಹನುಮಾನ್ಶ್ಚ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಎಂದು ಸಪ್ತ ಚಿರಂಜೀವಿಗಳ ಬಗ್ಗೆ ಹೇಳುತ್ತಾರೆ. ಈಗ ಇಲ್ಲಿ ಸಪ್ತ ಚಿರಂಜೀವಿಗಳ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಆ 7 ಜನ ಚಿರಂಜೀವಿಗಳಲ್ಲಿ ಕೃಪಾಚಾರ್ಯರು ಮತ್ತು ದ್ರೋಣರ ಮಗನಾದ ಅಶ್ವತ್ಥಾಮ ಕೂಡ ಹೌದು. ಇಲ್ಲಿ ದುರ್ಯೋಧನ ವೀರ ಯೋಧರಲ್ಲಿ ಅಶ್ವತ್ಥಾಮನ ಹೆಸರನ್ನು ಕೂಡ ಹೇಳ್ತಾನೆ. ಅಶ್ವತ್ಥಾಮ ಒಬ್ಬ ಮಹಾನ್ ಯೋಧ ಅಷ್ಟೇ ಅಲ್ಲ, ದ್ರೋಣಾಚಾರ್ಯರ ಮಗನೂ ಕೂಡ ಆಗಿದ್ದ, ಹಾಗೆ ಸಪ್ತ ಚಿರಂಜೀವಿಗಳಲ್ಲಿ ಕೂಡ ಒಬ್ಬನಾಗಿದ್ದ. ಮಹಾಭಾರತ ಯುದ್ಧ ಮುಂದುವರಿದು ದ್ರೋಣಾಚಾರ್ಯರ ಸಾವಾದಾಗ ಇಲ್ಲಿ ಅಶ್ವತ್ಥಾಮ ತನ್ನ ತಂದೆ ಯುದ್ಧದಲ್ಲಿ ಅನ್ಯಾಯವಾಗಿ ಕೊಲ್ಲಲ್ಪಟ್ಟರೆಂದು ತಿಳಿದು ಕೋಪ ಮತ್ತು ಆತುರದಿಂದ ಹೋಗಿ ಪಾಂಡವರ ಅನೇಕ ಪುತ್ರರನ್ನು ಮತ್ತು ಯುಧಾಮನ್ಯು ಮತ್ತು ಉತ್ತಮೌಜರನ್ನು ಸಹ ನಿದ್ರೆ ಮಾಡ್ತಾ ಇರುವಾಗ ಕೊಂದು ಬರ್ತಾನೆ. ಅಷ್ಟೇ ಅಲ್ಲದೆ ಅಭಿಮನ್ಯುವಿನ ಪತ್ನಿಯ ಒಡಲಲ್ಲಿದ್ದಂತಹ ಕುಡಿಯನ್ನು ಕೂಡ ನಾಶ ಮಾಡಿದ್ದ. ಮಹಾಭಾರತದ ಅತ್ಯಂತ ಕೊಳಕು ಕೃತ್ಯಗಳಲ್ಲಿ ಈ ಘಟನೆ ಒಂದು ಪ್ರಮುಖವಾಗಿದೆ. ಇನ್ನು ವಿಕರ್ಣ, ಈತ ದುರ್ಯೋಧನನ ಸಹೋದರ. ಸಾಮ್ರಾಜ್ಞಿ ಯಜ್ಞಸೇನಿ ದ್ರೌಪದಿಯ ಬಲವಂತದ ವಸ್ತ್ರಾಪಹರಣವನ್ನು ವಿರೋಧಿಸಿದ ಕೌರವ ಆಸ್ಥಾನದ ಏಕೈಕ ವ್ಯಕ್ತಿ ಮತ್ತು ಮಹಾನ್ ಯೋಧ. ಯುದ್ಧದಲ್ಲಿ ಭೀಮನಿಂದ ಕೊಲ್ಲಲ್ಪಟ್ಟ ಈತ. ಈ ರೀತಿಯಾಗಿ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ತನ್ನ ಸೇನೆಯಲ್ಲಿರುವಂತಹ ವೀರ ಯೋಧರ ಹೆಸರನ್ನು ಪಟ್ಟಿ ಮಾಡಿ ಹೇಳ್ತಾ ಇರ್ತಾನೆ. ಶ್ಲೋಕವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ನೋಡೋದಾದರೆ ನಮ್ಮ ಯಶಸ್ಸು ನಾವು ಎಂಥವರ ಜೊತೆ ಸೇರಿರುತ್ತೇವೆ ಎಂಬುದರ ಮೇಲೆ ನಿರ್ಧಾರವಾಗಿರುತ್ತೆ. ದುರ್ಯೋಧನನು ಮಹಾವೀರರನ್ನು ಹೊಂದಿದ್ದರೂ ಧರ್ಮದ ಹಾದಿಯಲ್ಲಿ ಇಲ್ಲದ ಕಾರಣ ಸೋಲನ್ನು ಅನುಭವಿಸಬೇಕಾಗುತ್ತೆ. ನಮ್ಮ ತಂಡ ಅಥವಾ ಸ್ನೇಹಿತರ ಆಯ್ಕೆ ಕೇವಲ ಸಾಮರ್ಥ್ಯದ ಮೇಲಲ್ಲ, ಅವರ ಗುಣ ಮತ್ತು ಧರ್ಮದ ಮೇಲೂ ಇರಬೇಕು. ಕೇವಲ ಶಕ್ತಿ ಅಥವಾ ಕೌಶಲ್ಯವಿದ್ದರೆ ಮಾತ್ರ ಸಾಲದು, ಅದರ ಜೊತೆಗೆ ನೈತಿಕ ಮತ್ತು ಧರ್ಮದ ಬೆಂಬಲವೂ ಅಷ್ಟೇ ಮುಖ್ಯವಾಗಿರುತ್ತೆ. ಕರ್ಣನಂತಹ ಮಹಾವೀರನು ತಪ್ಪು ದಾರಿಯನ್ನು ಆರಿಸಿಕೊಂಡ ಕಾರಣ ಸೋಲಲೇಬೇಕಾಯಿತು. ಸಾಮರ್ಥ್ಯದ ಜೊತೆಗೆ ಚಾರಿತ್ರ್ಯವನ್ನು ಬೆಳೆಸಿಕೊಳ್ಳುವುದು ಮುಖ್ಯ ಎಂದು ತಿಳಿಸಿಕೊಡುತ್ತೆ ಈ ಶ್ಲೋಕ. ತನ್ನ ಸೈನ್ಯದಲ್ಲಿರುವ ವೀರರನ್ನು ನೋಡಿ ದುರ್ಯೋಧನನಿಗೆ ಅತಿಯಾದ ಆತ್ಮವಿಶ್ವಾಸವಿತ್ತು. ಆದರೆ ಇದು ಸತ್ಯ ಮತ್ತು ಧರ್ಮದ ಮುಂದಿನ ಸೋಲಿನ ಮುನ್ಸೂಚನೆಯೂ ಕೂಡ ಆಗಿತ್ತು. ನಾವು ಎಂದಿಗೂ ನಮ್ಮ ಸಾಮರ್ಥ್ಯದ ಬಗ್ಗೆ ಅತಿಯಾದ ಹೆಮ್ಮೆ ಪಡಬಾರದು, ಬದಲಿಗೆ ನಮ್ರತೆ ಮತ್ತು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಈ ರೀತಿಯಾಗಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಳ್ಳಬಹುದು. ಸಂಚಿಕೆ ಕೊನೆಗೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಈ ರೀತಿಯಾಗಿದೆ: ದೇವವೃತ ಎಂದು ಯಾರ ಹೆಸರಾಗಿತ್ತು? ಆಯ್ಕೆಗಳು ಈ ರೀತಿಯಾಗಿವೆ: ಪರಶುರಾಮ, ಕೃಪಾಚಾರ್ಯ, ಕೃಷ್ಣ ಮತ್ತು ಭೀಷ್ಮ. ಉತ್ತರವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಗೀತಾಮೃತ ಸಾರದ ಇಂದಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಕೃಷ್ಣವೇಣು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಕೃಷ್ಣಂ ವಂದೇ ಜಗದ್ಗುರುಂ.